ತಮ್ಮ ಮನೆಯ ಮಹಿಳೆಗೆ ಅಂಗನವಾಡಿ ಕೇಂದ್ರದಲ್ಲಿ ಕೆಲಸ ಕೊಟ್ಟಿಲ್ಲ ಅಂತ ವ್ಯಕ್ತಿಯೊಬ್ಬ ಅಂಗನವಾಡಿಗೆ ಬೀಗ ಹಾಕಿದ್ದಾರೆ. ಮಾಲೀಕ ಹಾಗೂ ಅಧಿಕಾರಿಗಳ ಕಿತ್ತಾಟದಿಂದಾಗಿ ಸದ್ಯ ಮಕ್ಕಳು ಬೀದಿಯಲ್ಲೇ ಊಟ ಮಾಡುವಂತಾಗಿದೆ. ಈ ಕುರಿತ ಸ್ಟೋರಿ ಇಲ್ಲಿದೆ. ಒಂದ್ ಕಡೆ ಅಂಗನವಾಡಿಗೆ ಬೀಗ ಹಾಕಿರೋ ದೃಶ್ಯ, ಮತ್ತೊಂದ್ ಕಡೆ ಮರದ ಕೆಳಗೆ ಕುಳಿತಿರೋ ಕಂದಮ್ಮಗಳು. ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿಯ ರಾಯಬಾಗ ತಾಲೂಕಿನ ನಂದಿಕುರುಳಿ ಗ್ರಾಮದಲ್ಲಿ. ಸೊಸೆಗೆ ಕೆಲಸ ಕೊಟ್ಟಿಲ್ಲ ಅಂತ ಅಂಗನವಾಡಿ ಕೇಂದ್ರಕ್ಕೆ ಜಾಗದ ಮಾಲೀಕ ಬಾಬುರಾವ್ ವಂಜೇರಿ ಎನ್ನುವರು ಬೀಗ ಹಾಕಿದ್ದಾರೆ. ಇದರಿಂದ ಮಕ್ಕಳು ಬಯಲಲ್ಲೇ ಪಾಠ ಕೇಳುವಂತಾಗಿದೆ. ಕಳೆದ 20 ವರ್ಷಗಳ ಹಿಂದೆ ಅಂಗನವಾಡಿ ಕಟ್ಟಲು ಜಾಗ ಸಿಗದಿದ್ದಾಗ ಬಾಬುರಾವ್ ವಂಜೇರಿ ಎನ್ನುವವರು ಕಟ್ಟಡ ಕಟ್ಟಲು ಜಾಗ ನೀಡಿದ್ರು. ಜೊತೆಗೆ ನಮ್ಮ ಮನೆಯಲ್ಲಿ ಓರ್ವ ಮಹಿಳೆಗೆ ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕಿ ಹುದ್ದೆ ನೀಡುವಂತೆ ಬೇಡಿಕೆ ಇಟ್ಟಿದ್ರು. ಅದರಂತೆ ಬಾಬುರಾವ್ ಅವರ ಪತ್ನಿ ಶೋಭಾ ಕೆಲ ವರ್ಷ ಕೆಲಸ ಮಾಡಿದ್ರು. ಬಳಿಕ ಶೋಭಾ ಅವರನ್ನ ಕೆಲಸದಿಂದ ತೆಗೆದು ಹಾಕಿದ್ರು. ಹಾಗಾಗಿ ಸೊಸೆಗಾದ್ರೂ ಕೆಲಸ ನೀಡುವಂತೆ ಮನವಿ ಮಾಡಿದ್ರು. ಆದ್ರೆ ಕೆಲಸ ನೀಡದ ಕಾರಣಕ್ಕೆ ಆಕ್ರೋಶಗೊಂಡ ಬಾಬುರಾವ್ ಇದೀಗ ಅಂಗನವಾಡಿಗೆ ಬೀಗ ಹಾಕಿದ್ದಾರೆ. ಅದು ಹಂಗೆ ನಾನು ಹೋಗ್ಲಿಲ್ಲ. ಈಗ ಒಂದು ಹೆಲ್ಪರ್ ಬಂದ್ರೆ ನಮಗೆ ಮಾಡಂಗಿಲ್ಲ, ನಮಗೆ ಇಲ್ಲರೆ ಅಲ್ಲೇ ಬೇಕಾದ್ರೆ ಕೊಡ್ತಾರೆ, ಅಲ್ಲೇ ಇದು ಗೌರ್ಮೆಂಟ್ದಿಂದ ನಮ್ಮ ನಿರ್ಣಯ ಬರ್ತಕ್ಕ ಈಗ ಹೆಲ್ಪರ್ ಶೀಟ್ ನಿಮಗೆ ಬೇಕಾಗಿತ್ತನ ಇದಕ್ಕೆ ಇಲ್ಲಿ ಹಾಕಿದ್ರಿ. ಅದ್ರ ಒಂದು ಈಗ ಏನಂದ್ರೆ ಮೇಲಾಧಿಕಾರಿಗಳು ಏನಂದ್ರೆ ಬರುತ್ತೆ ಗಾಳಿ ಚೀಟಿ, ನೀರು ಚೀಟಿ, ಅಲ್ಲಿ ಬರೋಣ ಬರ್ರಿ ಅನ್ನೋದ, ಅರ್ಜಿ ಕೊಡ್ರಿ ಅನ್ನೋದ, ನಿಮ್ ಮಾಡ್ತೀವಿ ಅನ್ನೋದ, ನಿಮ್ಮನ್ನು ಬಿಟ್ಟು ಬೇರೆದವ್ರದ್ದು ಮಾಡಲ್ಲ ಅನ್ನೋದ. ಕಳೆದ 4 ದಿನದಿಂದ ಅಂಗನವಾಡಿಗೆ ಬೀಗ ಹಾಕಿರೋದ್ರಿಂದ ಪುಟ್ಟ ಕಂದಮ್ಮಗಳು ಬೀದಿಯಲ್ಲೇ ಆಟ ಪಾಠ ಹಾಗೂ ಊಟ ಮಾಡುವಂತಾಗಿದೆ. ಸದ್ಯ ಅಂಗನವಾಡಿ ಶಿಕ್ಷಕಿ ಮಾಲತಿಯವರು ಮನೆಯಿಂದಲೇ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡ್ತಿದ್ದಾರೆ. ಆದ್ರೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ. ಅಲ್ಲದೆ ರಾಯಬಾಗ ಸಿಡಿಪಿಒ ಭಾರತಿಯವರಿಗೆ ಕಳೆದ 4 ದಿನಗಳಿಂದ ಸಮಸ್ಯೆ ಹೇಳಿಕೊಂಡ್ರು ಸ್ಥಳಕ್ಕೆ ಬಾರದೆ ಬೇಜವಾಬ್ದಾರಿ ತೋರಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಈ ಹುಡುಗರು ಎಷ್ಟು ದಿವಸ ಆಯ್ತು ಹೊರಗದಾರ್ರಿ? ಈಗ 4 ದಿನ ಆಯ್ತು ಸರ್. ಹೊರಗೆ ಬಿಸಿಲಾಗದಾರ್ರಿ. ಈಗ ಮೇಲಾಧಿಕಾರಿ ಸಿಡಿಪಿ ಅವರು ಭೇಟಿ ಕೊಟ್ಟಿದ್ರು. ಮಣ್ಣಿನ ದಿವ್ಸ ಬಂದ್ರಿ, ಅವತ್ತು ನಿನಗೆ ಸಾಲಿಗೆ ಆಫೀಸ್ಗೆ ಬಾ ಅಂದಾರ. ನಾನು ಹಾದಿನ್ರಿ, ನಾನು ನಾಳೆ ಬರ್ತೇನು, ನೀವು ಹೋಗಿ ಮಟ್ಪತಿ ಅಂದ್ರು ನನಗೆ. ಮೆಟ್ಪದ ಹೋಗೋಣ ನಾ ಬೈನ್ರಿ, ನಿನ್ನ ಚತ್ತನಕ ಹಾದಿಕಾದಿ 4 ತನಕ ನೋಡಿನ್ರಿ, ಬರಲೇ ಇಲ್ಲ ಅವ್ರು. ಒಟ್ನಲ್ಲಿ ಅಂಗನವಾಡಿಗೆ ಜಾಗ ನೀಡಿದ ಮಾಲೀಕ ಹಾಗೂ ಅಧಿಕಾರಿಗಳ ನಡುವಿನ ಜಗಳದಿಂದ ಮಕ್ಕಳು ಬೀದಿಗೆ ಬಿದ್ದಿರೋದು ವಿಪರ್ಯಾಸವಾಗಿದೆ. ಇನ್ನಾದ್ರೂ ತಾಲೂಕಾಡಳಿತ ಎಚ್ಚೆತ್ತು ಸಮಸ್ಯೆಗೆ ಮುಕ್ತಿ ನೀಡಿ ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಬೇಕಿದೆ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ.